ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 21 ಜುಲೈ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:03, ಸೂರ್ಯಾಸ್ತ ಸಂಜೆ 6:49, ಚಂದ್ರೋದಯ ರಾತ್ರಿ 7:02, ಚಂದ್ರಾಸ್ತವಿಲ್ಲ. ಇಂದಿನ ತಿಥಿ ಪೂರ್ಣಿಮಾ ಸಂಜೆ 4:03 ರವರೆಗೆ, ನಂತರ ಪ್ರತಿಪದ. ಯೋಗ ವಿಷ್ಕಂಭ ರಾತ್ರಿ 9:11 ನಂತರ ಪ್ರೀತಿ. ನಕ್ಷತ್ರ ಉತ್ತರಾಷಾಢ ಬೆಳಗಿನ ಜಾವ 5:53 ಜುಲೈ 22 ರವರೆಗೆ, ನಂತರ ಶ್ರವಣ. ಕರ್ಣ ಭವ ಮಧ್ಯಾಹ್ನ 3:46, ಬಾಲವ ರಾತ್ರಿ 2:31 ಜುಲೈ 22, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:18, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:52. ಪ್ರಾತಃ ಸಂಧ್ಯಾ ರಾತ್ರಿ 4:55 ರಿಂದ 6 ರವರೆಗೆ, ಸಂಧ್ಯಾಕಾಲ ಸಂಜೆ 6:49 ರಿಂದ 7:57. ಅಮೃತ ಕಾಲ ಸಂಜೆ 6:15 ರಿಂದ 7:45 ರವರೆಗೆ. ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6:03 ರಿಂದ ರಾತ್ರಿ 12:14 ಜುಲೈ 22. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:14 ರಿಂದ 6:49. ಯಮಗಂಡ ಕಾಲ ಮಧ್ಯಾಹ್ನ 12:26 ರಿಂದ 2:02 ರವರೆಗೆ. ವರ್ಜ್ಯಕಾಲ ಬೆಳಗ್ಗೆ 9:17 ರಿಂದ 10:47, ದುರ್ಮುಹೂರ್ತ 5:07 ರಿಂದ 5:58. ಬೆಳಗಿನ ಜಾವ 5:53 ಜುಲೈ 22 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಬೆಳಗ್ಗೆ 7:27 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. 21/7/2024 ವ್ಯಾಸ ಪೂರ್ಣಿಮಾ, ಗುರುಪೂರ್ಣಿಮಾ. ಈ ದಿನ ನಮಗೆ ವೇದಗಳನ್ನು ನೀಡಿದ ವ್ಯಾಸರನ್ನ ಮತ್ತು ಗುರುದತ್ತಾತ್ರೇಯರ ಪೂಜೆ, ಧ್ಯಾನ ಮಾಡುವುದರಿಂದ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಈ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಆದಿ ಗುರುವಾದ ಶಿವನ ಪೂಜೆ ಇಂದು ಮಾಡುವುದರಿಂದ ಶ್ರೇಯಸ್ಕರ. ಶಿವನಿಗೆ ಗಂಧವನ್ನು ನೀರಿನಲ್ಲಿ ಬೆರೆಸಿ ಅದನ್ನು ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ಸಕಲ ಕಷ್ಟಗಳಿಂದ ಪಾರಾಗಬಹುದು. ಶಿವಾಲಯಗಳಲ್ಲಿ ನೀವು ತೆಗೆದುಕೊಂಡು ಹೋದ ನೀರನ್ನು ಬಳಸದೇ ಇದ್ದ ಪಕ್ಷದಲ್ಲಿ ನೀವು ಚಂದನದ ಪುಡಿಯನ್ನು ತೆಗೆದುಕೊಂಡು ಹೋಗಿ ಅಭಿಷೇಕದ ಹೊತ್ತಲ್ಲಿ ಕೊಟ್ರೆ ಅದನ್ನ ಅವರು ಆ ನೀರಿನಲ್ಲಿ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡ್ತಾರೆ. ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ವಿಷ್ಣು ಸಹಸ್ರನಾಮ ಪಠಿಸಿ ಮತ್ತು ಗುರುಗಳ ಧ್ಯಾನ ಮಾಡಿ. ಇಲ್ವೇ ಗುರುವಿನ ಮಂತ್ರವನ್ನು ಶಕ್ತ್ಯಾನುಸಾರ 108,008 ಬಾರಿ ಹೇಳ್ಕೊಳ್ಳಿ ಮತ್ತು ಅವತ್ತಿನ ರಾತ್ರಿ ಅಂದ್ರೆ ಹುಣ್ಣಿಮೆಯ ರಾತ್ರಿ ಚಂದ್ರನನ್ನು ನೋಡಿ, ಸಾಧ್ಯವಾದಲ್ಲಿ ಅಲ್ಲೇ ಕುಳಿತು ನೀವು ಎಲ್ಲಿ ಚಂದ್ರನ ದರ್ಶನ ಮಾಡ್ಕೋತಿರೋ ಅದೇ ಜಾಗದಲ್ಲಿ ಕುಳಿತು ಲಲಿತಾ ಸಹಸ್ರನಾಮವನ್ನು ಹೇಳಿ. ಕುಳಿತು ಹೇಳ್ಕೊಳ್ಳೋದಿಕ್ಕೆ ಸಮಯ ಅಥವಾ ಜಾಗ ಸರಿ ಇಲ್ಲದಿದ್ದ ಪಕ್ಷದಲ್ಲಿ ದೇವಿಯ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ಓಂ ದುಂ ದುರ್ಗಾಯ ನಮಃ ಅಥವಾ ಓಂ ಶ್ರೀ ಮಾತ್ರೇ ನಮಃ ಹೇಳಬಹುದು. ಈ ದಿನ ನಿಮಗೆ ವಿದ್ಯೆ ಕಲಿಸಿದ ಗುರುಗಳ ಭೇಟಿ ಮಾಡಿ ನಿಮ್ಮ ಶಕ್ತಿ ಅನುಸಾರ ಫಲ, ತಾಂಬೂಲ, ವಸ್ತ್ರಗಳನ್ನು ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಸಾಧ್ಯವಾಗದಿದ್ದಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೂಡ ನೀಡಬಹುದು. ಈ ದಿನ ಶಿವನ ದೇವಸ್ಥಾನ ಆಗಬಹುದು, ವಿಷ್ಣು ದೇವಸ್ಥಾನ ಅಥವಾ ಗುರುಗಳ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳಿ. ಅದು ಆಗ್ಲಿಲ್ಲ ಅಂದ್ರೆ ಅರಳಿಮರಕ್ಕೆ 108 ಪ್ರದಕ್ಷಿಣೆ ಮಾಡುವುದರಿಂದ ಗುರು ಕೃಪೆಗೆ ಪಾತ್ರರಾಗುತ್ತೀರಾ. ಇಂದಿನ ರಾಶಿ ಭವಿಷ್ಯ 1-2 ಸಾಲಿನಲ್ಲಿ. ಮೇಷರಾಶಿ. ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ಅನಗತ್ಯವಾಗಿ ಹಣ ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ಭೌತಿಕ ಜನರೊಂದಿಗೆ ನಿಮ್ಮ ಒಡನಾಟ ಅಭಿವೃದ್ಧಿಯಾಗುವುದು. ನಿಮ್ಮ ಗೌರವ ಮತ್ತು ಮರ್ಯಾದೆ ಹೆಸರಾನ್ವಿತ ಜನಗಳ ಮಧ್ಯೆ ಹೆಚ್ಚಾಗಬಹುದು. ವೃಷಭ ರಾಶಿ.
ಉತ್ತರ ದೊರೆಯದೆ ಉಳಿದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ದೊರೆಯುವುದು. ಯಾರ ಮೇಲೂ ಕೋಪಗೊಳ್ಳಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಮಿಥುನ ರಾಶಿ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದಲ್ಲದೆ ಹೆಚ್ಚಿನ ಸಂತೋಷ ಅನುಭವಿಸುವಿರಿ. ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಹಾಸ್ಯ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಲಸಗಳು ಸಲೀಸಾಗಿ ನೆರವೇರುವುದು. ಕಟಕ ರಾಶಿ. ಹೊಸ ವಿಷಯಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯ. ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ. ಹಿಂದೆ ನೀವು ನೀಡಿದ ಹಣ ಮರುಪಾವತಿ ಆಗಬಹುದು. ಮೇಲಾಧಿಕಾರಿಗಳು ನಿಮ್ಮೊಡನೆ ಸಂತೋಷವಾಗಿರುತ್ತಾರೆ. ಸಿಂಹ ರಾಶಿ. ದಿನದ ಆರಂಭ ನಿಮಗೆ ಅನುಕೂಲಕರವಾಗಿಲ್ಲ. ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಗೌರವಿಸುವರು. ಇಂದು ಪ್ರಯಾಣ ಮಾಡಲು ಉತ್ತಮವಾಗಿರುವುದಿಲ್ಲ. ಕನ್ಯಾ ರಾಶಿ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಕೆಳಗೆ ಬೀಳಿಸಲು ಯಾರಿಗೂ ಅವಕಾಶ ನೀಡಬೇಡಿ. ನೀವೇ ಖುದ್ದಾಗಿ ಮಾತನಾಡಿ ಪರಿಹರಿಸಿ. ನಿಮ್ಮ ಮನೆಯ ಸಮಸ್ಯೆಗಳು ಹೊರಗಿನವರಿಗೆ ಹೇಳಿಕೊಳ್ಳಬೇಡಿ. ಹಳೆಯ ವಿಷಯಗಳು ಕುರಿತು ಮಾನಸಿಕ ಒತ್ತಡವಿರಬಹುದು. ತುಲಾ ರಾಶಿ. ನೀವು ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಇಂದು ನೀವು ಹಠಾತ್ತನೆ ಜಯ ಸಾಧಿಸುವಿರಿ. ಹಿರಿಯರು ತಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳಿ. ನೀವು ಸಂಜೆ ವೇಳೆಗೆ ಒಳ್ಳೆಯ ಸಜ್ಜನರನ್ನು ಕಾಣುವಿರಿ. ಯಾವುದಾದರೂ ಸಭೆ ನಡೆಸುವ ಯೋಚನೆಯಲ್ಲಿದ್ದರೆ ಅದು ಮಧ್ಯಾಹ್ನದ ಒಳಗೆ ಮುಗಿಸಿಕೊಳ್ಳಿ. ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ದುರ್ಬಲತೆ ಕಾಣುವುದು. ಸ್ನೇಹಿತರಿಂದ ಒಳ್ಳೆ ಸುದ್ದಿ ಪಡೆಯಬಹುದು. ವೃಶ್ಚಿಕ ರಾಶಿ. ಇಂದು ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ. ಸಹೋದ್ಯೋಗಿಗಳೊಂದಿಗೆ ವಾದಗಳು ನಡೆಯಬಹುದು. ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿನ ಒತ್ತಡ ಹೆಚ್ಚಾಗುವುದು. ಇಂದು ನೀವು ನಿಮ್ಮ ಸಂಗಾತಿಯ ಜೊತೆಗೆ ಉತ್ತಮ ಸಂಜೆಯನ್ನು ಕಳೆಯುವಿರಿ. ಧನು ರಾಶಿ. ದಿನದ ಆರಂಭದಿಂದಲೂ ಅನುಕೂಲಕರವಾಗಿರುವುದು. ನಿಮ್ಮ ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗಿ ಕಾಣಿಸುತ್ತಾರೆ. ಕೆಲವು ಜೀವನದ ಒತ್ತಡಗಳಿಂದ ಶಮನ ಪಡೆಯುತ್ತೀರಿ. ಆರೋಗ್ಯದಲ್ಲಿ ಇಂದು ಕೆಲವರಿಗೆ ಆಯಾಸ ಮತ್ತು ಜ್ವರ ಬರಬಹುದು. ಮಕರ ರಾಶಿ. ನೀವು ಇಂದು ಮಿಶ್ರ ಭಾವನೆಗಳನ್ನು ಹೊಂದಿದ್ದೀರಿ. ಒತ್ತಡ ಸಣ್ಣ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಸಂಜೆಯ ನಂತರದಲ್ಲಿ ಸರಿಹೋಗುವುದು. ಆರಾಮವಾಗಿರಲು ಸ್ನೇಹಿತರ ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ನೆಮ್ಮದಿಯನ್ನು ಕಾಣುವಿರಿ. ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ. ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಮನಸ್ಸಿಲ್ಲದ ಕ್ರಮಗಳು ತಪ್ಪಾಗಬಹುದು. ಕುಂಭ ರಾಶಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸ್ಥಾನದ ಅವಕಾಶವಿರುವ ಸಾಧ್ಯತೆಯಿದೆ. ಕೆಲಸದ ಸ್ಥಳದಲ್ಲಿ ಕೆಲಸಗಳು ಸಲೀಸಾಗಿ ನೆರವೇರುವುದು. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷಕರ ವಾತಾವರಣವಿರುವುದು. ಮೀನ ರಾಶಿ. ನೀವು ಹೂಡಿಕೆದಾರರಲ್ಲಿ ಇಂದು ಒಳ್ಳೆಯ ಹಣಕಾಸಿನ ಅನುಕೂಲತೆಗಳನ್ನು ಪಡೆಯುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚುವವು ಮತ್ತು ಉನ್ನತ ಅಧಿಕಾರದಲ್ಲಿರುವವರಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.